ಮೈಸೂರು ಸಕ್ಕರೆ ಕಾರ್ಖಾನೆ ಮಂಡ್ಯ ರೈತರ ಜೀವನಾಡಿ, ಎರಡು ಕಣ್ಣಿದ್ದಂಗೆ. ಕಬ್ಬು ಬೆಳೆಗಾರರಿಗೆ, ಕಬ್ಬು ಕಟಾವು ಮಾಡೋರಿಗೆ, ಅಲ್ಲಿ ಕಾರ್ಮಿಕರಿಗೆ, ಕಬ್ಬನ್ನು ಸಾಗಣೆ ಮಾಡ್ತಾರಲ್ಲ ಗಾಡಿಯವರು, ಎಲ್ಲ ಮೈಸೂಗರ್ ಕಾರ್ಖಾನೆಯನ್ನು ನಂಬ್ಕೊಂಡು ಬದುಕ್ತಿದ್ದವರು. ಇವತ್ತು ಮೈಸೂಗರ್ ಕಾರ್ಖಾನೆ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ, ಸರಬರಾಜು ಮಾಡಿದಂಥ ಕಬ್ಬಿಗೆ ಇನ್ನೂ ಹಣ ಕೊಟ್ಟಿಲ್ಲ. 3 ತಿಂಗಳಾಗಿದೆ. ರೈತರೆಲ್ಲ ಸಂಕಟ ಪಡ್ತಾ ಇದ್ದಾರೆ. ಜೀವನ ಅದರಲ್ಲೇ ಬರಬೇಕು. ನಮಗೆ ನಾವು ಕಬ್ಬನ್ನು ಸರಬರಾಜು ಮಾಡಿರ್ತೀವಿ, ಆ ಹಣ ತಗೊಂಡು ನಾವು ನಮ್ಮ ಮಕ್ಕಳು ವಿದ್ಯಾಭ್ಯಾಸನಾಗಲಿ, ಕಾರ್ಯಕ್ರಮ ಆಗಲಿ ಅದನ್ನು ಮುಂದುವರಿಸ್ಬೇಕಾದ್ರೆ ನಮಗೆ ಕಬ್ಬು ಜೀವಾಳ. ನಮಗೆ ಕಬ್ಬು ಹೊಡೆದ್ಬಿಟ್ಟು 3 ತಿಂಗಳು 4 ತಿಂಗಳಾದರೆ ನಾವು ಯಾವ್ದ್ರಲ್ಲಿ ಜೀವನ ಮಾಡೋದು? ನಾವು ಬ್ಯಾಂಕ್ ಸಾಲ ತೀರ್ಸೋದು ಹೇಗೆ? ಕಾರ್ಖಾನೆಯಲ್ಲಿ ಅವರ ಕಬ್ಬು ಸರಬರಾಜು ಮಾಡಿದಂಥ 15 ದಿವಸಕ್ಕೆ ರೈತರಿಗೆ ಹಣ ಸಂದಾಯ ಮಾಡಬೇಕು. ಇವರು 3 ತಿಂಗಳಾದ್ರೂ ನಾವು ಬ್ಯಾಂಕಲ್ಲಿ ಬಡ್ಡಿ ಬಿಟ್ಬಿಡ್ತಾರಾ? ಹಣ ಕೊಡದೇ ಇದ್ದರೆ ಇವ್ರು ಬಡ್ಡಿ ಕೊಡಬೇಕು. ಇವಾಗ ನಮ್ಮ ಒತ್ತಾಯ ಅದೇ. ಮೈಸೂಗರ್ ವಿಷಯದಲ್ಲಿ ಅಲ್ಲಿ ಅವ್ಯವಹಾರಗಳು ನಡೀತಾ ಇದ್ದಾವೆ. ರೈತರಿಗೆ ಹಣ ಕೊಟ್ಟಿಲ್ಲ, ಬೇರೆ ಬೇರೆ ಅವ್ಯವಹಾರಗಳೆಲ್ಲ ಅಧ್ಯಕ್ಷರು ನಡೆಸಿದ್ದಾರೆ. ಅದ್ರ ಬಗ್ಗೆ ಕೂಲಂಕುಷವಾಗಿ ಹೇಳಿದ್ದೀವಿ. ಮರ ಕಡಿದು ತವಿಂದ ಹಿಡಿದು ಅವರು ಮಲಾಸಸ್ಸು ಟ್ಯಾಂಕ್ ಹೊಡೆದೋಗಿ ಎಷ್ಟು 200 ಟನ್ನಷ್ಟು ಮಲಾಸಸ್ ಹೋಗಿದೆ. ಇವ್ರು ಹೇಳಿದ್ರೆ, ಒಬ್ಬ ಕೆಮಿಸ್ಟ್ ಹೇಳ್ತಾನೆ, ನಾವು JCB ಇದು ಮಾಡಿಬಿಟ್ಟು ಅದನ್ನು ಸ್ಟೋರ್ ಮಾಡ್ಕೊಂಡು ಲಿಫ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಮಲಾಸಸ್ಸು ನೆಲಕ್ಕೆ ಹೋದರೆ ಉಳಿತದೇನ್ರಿ ಅದು? ಯಾರು ಒಪ್ತಾರೆ ಅದನ್ನು? ಅವ್ನಿಗೆ ಯಾರು ಡಿಗ್ರಿ ಕೊಟ್ಟರೆ ಗೊತ್ತಿಲ್ಲ ನನಗೆ. ಯಾರು ಕೆಮಿಸ್ಟಾಗಿ ಮಾಡಿದಾರೋ ಗೊತ್ತಿಲ್ಲ. ಅವ್ರು ಆವಾಗಲೇ ಇಲ್ಲಿ ಬಿಟ್ಬಿಟ್ಟು ಪಾಂಡುಪುರ ಫ್ಯಾಕ್ಟ್ರಿಗೆ ಹೋಗಿದ್ದಾರೆ. ಆ ಕೆಮಿಸ್ಟು ಜ್ಯೂಸು ನಾವು ಮುಖ್ಯಮಂತ್ರಿನ ಕೇಳಿದ್ವಿ, ಕೃಷಿ ಮೇಳಕ್ಕೆ ಬಂದಾಗ, ಸರ್ ಉತ್ತರ ಕರ್ನಾಟಕದಲ್ಲಿ 3,300 ರೂಪಾಯಿ ಕೊಟ್ಟಿದ್ದೀರಿ, ನಮಗೆ ಒಂದು 10 ರೂಪಾಯಿ ಕಮ್ಮಿ ರೇಟ್, ಆ ರೇಟೇ ಸಿಗ್ತಾಯಿದೆ, ನಮಗೆ ಸಾಗಾಣಿಕೆ ವೆಚ್ಚ ಮತ್ತು ಕಡ್ಗೂಲಿ ನಮಗೂ ಕೊಡಿ, ನಮಗೆ 1,000 ರೂಪಾಯಿ ಖರ್ಚಾಗ್ತಾಯಿದೆ, ನಮಗೆ ಸಿಗೋದು 2,000 ರೂಪಾಯಿ ಅಂತ ಕೇಳಿದ್ವಿ. ಮುಖ್ಯಮಂತ್ರಿ ಇಳುವರಿ ಅಂತಂದರು. ನಾವು ಕೇಳಿದ್ವಿ, ನೋಡಿ ಸ್ವಾಮಿ, ಲಾರಿಲಿ, ಟ್ರ್ಯಾಕ್ಟ್ರಲ್ಲಿ, ಗಾಡೀಲಿ ಬಂದಂಥ ಕಬ್ಬು ಒಣಗಿದ್ರೆ ಇಳುವರಿ ಎಲ್ಲಿ ಬರ್ತದೆ? ರೈತರಿಗೂ ಲಾಸು ತೂಕದಲ್ಲಿ. ಮತ್ತು ಬಾಯ್ಲರ್ ಸರಿ ಇಲ್ಲ ಅಂತ ಈಗ ಹೇಳ್ತಾರೆ. 10 ತಿಂಗಳು ಸುಮ್ಮನಿದ್ದು ರೆಡಿ ಮಾಡಿಸ್ಕೊಳ್ತಾನೆ. ಈಗ ಹೇಳ್ತಾ ಇದ್ದಾರೆ ಅಧ್ಯಕ್ಷರು, ಬಾಯ್ಲರ್ ಸರಿ ಇಲ್ಲ, ಮುಂದಕ್ಕೆ ರೆಡಿ ಮಾಡ್ಕೊತೀವಿ ಅಂತ. ಆಗ ಏನು ಮಾಡ್ತಿದ್ರು? ಇವು ಆರ್ಬಿಟೆಕ್ನರ್ಗೆ 900 ಚಿಲ್ಲರೆ ರೂಪಾಯಿಗೆ 1 ಟನ್ ಕಬ್ಬು ಇರೋದಕ್ಕೆ ಕೊಟ್ಟಿದ್ದಾರಲ್ಲ, ಅಲ್ಲಿ ಬಾಯ್ಲರ್ ಇಂಜಿನಿಯರ್ ಇದ್ದಾರೆ. ಅವ್ರು ಏನು ಮಾಡ್ತಿದ್ರು? ಅವೆಲ್ಲ ರೆಡಿ ಮಾಡ್ಕೋಬೇಕಿತ್ತು ತಾನೇ ಇವರು. ಹಿಂದೆ ಎಲ್ಲ ನಾವು ನೋಡಿದ್ದೀವಿ. ಫ್ಯಾಕ್ಟ್ರಿ ಶಡೌನ್ ಆದಾಗ ಮತ್ತು ಜೂನ್ ಜುಲೈನಾಗೆ ಕಬ್ಬು ನುರಿಸ್ಬೇಕಾದ್ರೆ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೊತಿದ್ರು ಸಕ್ಕರೆ ಕಾರ್ಖಾನೆಯಲ್ಲಿ. ಈ ಅಧ್ಯಕ್ಷ ಬಂದ ಮೇಲೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ಫ್ಯಾಕ್ಟ್ರಿ ಶುರು ಮಾಡುವಾಗ ರಿಪೇರಿ ಮಾಡ್ಕೊಳಕ್ಕೆ ಹೋಗ್ತಾರೆ. ಅವಾಗ ಅವ್ರಿಗೆ ಯಾಕೆ 900 ಚಿಲ್ಲರೆ ರೂಪಾಯಿ ಕೊಟ್ಟಿದ್ದಾರೆ ಇವರು? ಕಬ್ಬು ಬರ್ದಿರೋದು 1 ಲಕ್ಷ ಚಿಲ್ಲರೆ, 3 ಲಕ್ಷ ಟನ್ ಹರಿತೀವಿ ಅಂದ್ಬಿಟ್ಟು ಅವ್ರಿಗೆ ಅಡ್ವಾನ್ಸ್ ಕೊಟ್ಟಿದ್ದಾರೆ. ಅವ್ರ ಹತ್ರ ವಸೂಲಿ ಮಾಡೋದು ಹೆಂಗೆ? ಇಲ್ಲಿ ರೈತರಿಗೆ ಪೇಮೆಂಟ್ ಕೊಟ್ಟಿಲ್ಲ, ರೈತರು ನೇಣಾಕೋದು ಇನ್ನೇನು ಮಾಡ್ತಾರೆ? ಅದೇ ನಮಗೆ ಜೀವನ. ನಾವು ಏನು ಬೆಳಿತೀವಿ ಆ ಬೆಳೆ ಮಾರ್ಬಿಟ್ಟೆ ನಾವು ಜೀವನ ಸಾಗಿಸ್ಬೇಕು. ನಮ್ಮ ಮಕ್ಕಳು ವಿದ್ಯಾಭ್ಯಾಸನೇ ಆಗಲಿ, ಮಕ್ಕಳು ಮದುವೆನೇ ಆಗಲಿ, ಒಂದು ತಿಥಿ ಕಾರ್ಯಕ್ರಮನೇ ಆಗಲಿ, ಯಾವುದಾದ್ರು ಕಾರ್ಯಕ್ರಮ ಮಾಡಬೇಕಾದ್ರೆ ನಮಗೆ ದುಡ್ಡು ಮುಖ್ಯ. ಸುಮ್ಮನೆ ಯಾರು ಕೊಡ್ತಾರೆ? ಯಾವ ಬ್ಯಾಂಕ್ನವ್ರು ಕೊಡ್ತಾರೆ? ಮದುವೆ ಮಾಡ್ತೀವಿ ಅಂದರೆ ಬ್ಯಾಂಕ್ನವ್ರು ಕೊಡ್ತಾರಾ? ಮಕ್ಕಳು ವಿದ್ಯಾಭ್ಯಾಸ ಕೇಳೋಕೆ ಸಿವಿಲ್ ಸ್ಕೋರು ಅಂತಾರೆ. ನಿಮ್ಮ ಸಾಲ ಇದೆ ಕೊಡೋಕ್ಕಾಗಲ್ಲ ಅಂತಾರೆ. ನಾವು ಕಬ್ಬು 12-13 ತಿಂಗಳು ಕಬ್ಬು ಬೆಳೆದ್ಬಿಟ್ಟು ಇವ್ರಿಗೆ 3-4 ತಿಂಗಳಿಗೆ ಸಾಲ ಹೊಡೆದ್ಬಿಟ್ಟು ನಾವು ಹೆಂಗೆ ಜೀವನ ಮಾಡೋದು ನಾವು? ಅದಕ್ಕೋಸ್ಕರ ಈ ಶುಗರ್ ಫ್ಯಾಕ್ಟ್ರಿ ಅಧ್ಯಕ್ಷನ ನಾವು ಶುರುನಲ್ಲೇ ಹೇಳಿದ್ವಿ. ನಾವು ಫ್ಯಾಕ್ಟ್ರಿಗೆ ಹೋರಾಟ ಮಾಡ್ತಿದ್ದಾಗ CMD ಹಾಕಿ, ಯಾವುದೇ ರಾಜಕೀಯ ಪಕ್ಷದವರಾಗಲಿ ನಿಮ್ಮ ಚೇರ್ಮನ್ ಹಾಕಬೇಡಿ, ನಿಮ್ಮ ಪಾರ್ಟಿ ಅಧ್ಯಕ್ಷರು ಹಾಕಬೇಡಿ, CMD ಹಾಕಿ ಅಂತ ಕೇಳ್ಕೊಂಡ್ವಿ ನಾವು. ಆದರೂ ನಮ್ಮ ಮಾತಿಗೆಲ್ಲ ಬೆಲೆ ಕೊಡ್ದೇ ಆವತ್ತೇನು ಹಿಂದಿನ ಮುಖ್ಯಮಂತ್ರಿಗಳು ವಿತರಣಾ ಸಮಿತಿ ಜೊತೆ ನಾವು ಹೋರಾಟ ಮಾಡಿದ್ವಿ, ಫ್ಯಾಕ್ಟ್ರಿನ ಉಳಿಸ್ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದವ್ರು ಬಂದರೆ ನಾವು ಫ್ಯಾಕ್ಟ್ರಿನ ಮಾರಾಟ ಮಾಡೋದ್ರೆ ಖಾಸಗಿಗೆ ಒಪ್ಪಿಗೆ ಮಾಡಿಬಿಟ್ಟಿದ್ರು. ಆವಾಗಲೇ 40 ವರ್ಷ ಲೀಸು ಕೊಟ್ಬಿಟ್ಟಿದ್ರು. ಸಿದ್ದರಾಮಯ್ಯವ್ರ ಹತ್ರ ಹೋದಾಗ ನಾನು ಫ್ಯಾಕ್ಟ್ರಿ ಉಳಿಸ್ಕೊತೀನಿ ಅಂತ ಹೇಳಿದ್ರು. ಆ ಮಾತಂತೆ ಉಳಿಸ್ಕೊಂಡಿದ್ದಾರೆ. ಹಣನೂ ಕೊಟ್ಟಿದ್ದಾರೆ ಇವರು ಹಣ ಏನು ಮಾಡಿದ್ರು? ಸರ್ಕಾರದವ್ರು ಕೇಳಬೇಕು, ನಾವು ಕೊಟ್ಟಿರೋ ಹಣ ಏನು ಮಾಡಿದ್ದೆ ಅಂತ. ಈಗ ಬಾಯ್ಲರ್ಗೆ 60 ಕೋಟಿ ಏನೋ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಯಾವಾಗ ಕೊಡ್ತಾರೋ ಏನೋ ಗೊತ್ತಿಲ್ಲ. ಈ ಅಧ್ಯಕ್ಷರಾಗಲಿ MDನೇ ಆಗಲಿ, MD ಅವರು
ಏನು ನಾವು ಶುರುವಿನಲ್ಲಿ ಹೇಳಿದ್ವಿ, ನೀವು 2 ಕಡೆ ಕೆಲಸ ಮಾಡೋದಾದರೆ ನಮ್ಮ ಮಂಡಿಗೆ ಬರಬೇಡಿ. 2 ಆಫೀಸಲ್ಲಿ ಕೆಲಸ ಮಾಡೋಕ್ಕಾಯ್ತದೆ ಒಬ್ಬ ಎಮ್ ಡಿ ಅವರು? ಒಂದು ಕಡೆ ಮಾಡೋದೇ ಕಷ್ಟ. ಇಂಥ ಫ್ಯಾಕ್ಟ್ರಿಗೆ ಒಳ್ಳೆ ಒಬ್ಬ ಎಮ್ ಡಿ ಬೇಕು, ಒಬ್ಬ ಚೇರ್ಮನ್ ಬೇಕು. ಅದರಿಂದ ಸರ್ಕಾರದಲ್ಲಿ ಒಳ್ಳೆ ಉನ್ನತವಾದ ಅಧಿಕಾರಿ ಯಾರು ಸಿ ಎಮ್ ಡಿ ಇದ್ದರೆ ಅಂಥವ್ರು ಹಾಕಿದ್ರೆ ಫ್ಯಾಕ್ಟ್ರಿ ಉಳಿಸ್ಕೋಬೋದು. ಇವ್ರು ಫ್ಯಾಕ್ಟ್ರಿ ಲೀಸ್ ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ಮೊನ್ನೆ ಒಂದು ಆಯೋಗ ಅಂತ ಮಾಡೋರೆ, ಯಾರು ಕೇಳಿದರೆ ಏನೋ ಗೊತ್ತಿಲ್ಲ, ಸರ್ಕಾರದವರೇ ಮಾಡಿರೋದು. ಏನಕ್ಕೆ ಆಯೋಗ ಮಾಡಿದ್ದಾರೆ? ಅವ್ರು ಕೊಟ್ಟು ದುಡ್ಡು ಕೇಳೋಕ್ಕೆ ಆಯೋಗ ಮಾಡಿರ್ಬೇಕಷ್ಟೇ, ಏನೇನು ಮಾಡಿದ್ಯಾ ಅಂತ. ಅದಕ್ಕೆ ಆರ್ಕೆ ಉತ್ತರ ಕೊಟ್ಟವ್ರು ಯಾರೋ ಅಧ್ಯಕ್ಷರು, ನಾವೆಲ್ಲ ಆಗ ಮಾಡಿದ್ದೀವಿ, ಈಗ ಮಾಡಿದ್ದೀವಿ, ಕಾರ್ಖಾನೆನ ಅಭಿವೃದ್ಧಿ ಮಾಡಿದ್ದೀವಿ ಅಂತ. ಒಂದು ಕಲ್ಲು ಮಣ್ಣು ಹಾಕಿ ರಸ್ತೆಗೆ 17 ಕೋಟಿ ತಗೊಂಡವ್ರು ಇವರು. 17 ಲಕ್ಷ ಚಿಲ್ಲರೆನ ಖರ್ಚು ಮಾಡಿದಾರಂತೆ. ನಮಗೆಲ್ಲ ಇದೆ ಏನೋ ಆ ದಾಖಲೆ ಇದೆ. ಶುಗರ್ ಹೈಸ್ಕೂಲು, ಮೈಸೂಗರ್ ಫ್ಯಾಕ್ಟ್ರಿಯನ್ನು ನಡೆಸ್ತಿದ್ದಂಥ ಶಾಲೆ, ಅದು ಉನ್ನತವಾದಂಥ ಶಾಲೆ. ಆ ಶಾಲೆ ಮಾಸ್ಟ್ರುಗಳಿಗೆ, ಮೇಡಮ್ಗಳಿಗೆ ಸಂಬಳ ಕೊಟ್ಟಿಲ್ಲ. ಕುಮಾರಸ್ವಾಮಿಯವ್ರು ಬಂದು ಕೊಟ್ಟಿದ್ದಾರೆ. ಅವ್ರಿಗೊಂದು ಕೃತಜ್ಞತೆ ಸಲ್ಲಿಸೋಕ್ಕಿಲ್ಲ ಈ ಚೇರ್ಮನ್ ಆದವ್ರು, ಯಾವುದೇ ಪಾರ್ಟಿ ಆಗಲಿ. ನಮ್ಮ ಶಾಲೆಗೆ ಅಭಿವೃದ್ಧಿ ಮಾಡುವಾಗ ದುಡ್ಡು ಕೊಟ್ಟ ಮೇಲೆ ಅವ್ರಿಗೆ ಕೃತಜ್ಞತೆ ಹೇಳ್ಬೇಕು ತಾನೆ. ಆ ಸೌಜನ್ಯ ಇಲ್ಲ ಇವ್ರಿಗೆ. ಶಾಲೆ ಮಾರಕ್ಕೆ ನಿಂತಿದ್ರು, ನಮ್ಮ ಹೋರಾಟದಿಂದ ಶಾಲೆ ಉಳ್ಕೊಂಡಿದ್ದೀವಿ. ಇವತ್ತು ಯಾರೋ ಮದ್ದೂರು ಎಮ್ ಎಲ್ ಎಗೆ ಮಾರಕ್ಕೆ ನಿಂತಿದ್ರು, ಅದನ್ನು ಉಳಿಸಿದ್ದೀವಿ. ಇನ್ನೂ ಬೇಕಾದಷ್ಟು ಅವ್ಯವಹಾರ ನಡೆದಿದ್ದಾವೆ. ಅವೆಲ್ಲ ಮುಂದಿನ ದಿನಗಳಲ್ಲಿ ಹೇಳ್ತೀವಿ ನಾವು. ಈಗ ಅದು ತಕ್ಷಣ ಏನು ರೈತರು ಕಬ್ಬುಡ್ದು 3-4 ತಿಂಗಳಾಗಿದೆ, ಅವ್ರಿಗೆ ಹಣ ಸಂದಾಯ ಮಾಡಬೇಕು. ಮುಂದೆ ಆಗೋ ಪರಿಣಾಮಕ್ಕೆ ಈ ಫ್ಯಾಕ್ಟ್ರಿ ಚೇರ್ಮನ್ನೇ ಜವಾಬ್ದಾರ. ರೈತರೇನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡು ಅವರೇ ಜವಾಬ್ದಾರ. ಇದನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಮ್ ಡಿ ಅವರು ಇದಕ್ಕೆ ಭಾಗಿಯಾಗಬೇಕು. ಎಮ್ ಡಿ ಅವರು ಎಲ್ಲೋ ಕೂತ್ಕೊಂಡು ಏನೋ ಮಾತಾಡೋದಲ್ಲ. ಅಧ್ಯಕ್ಷರ ಜೊತೆ ಶಾಮೀಲಾಗಿ ಅವರು ಫ್ಯಾಕ್ಟ್ರಿ ಕಡೆ ಏನು ಗಮನ ಕೊಡ್ತಾಯಿಲ್ಲ. ಎಮ್ ಡಿ ಚೇರ್ಮನ್ ಅದೇನು ಆಡಳಿತ ಮಂಡಳಿ ಇದೆ, ರೈತರಿಗೆ ತಕ್ಷಣ ಸಂದಾಯ ಆಗಬೇಕು ಹಣ. ಇಲ್ಲ ಅಂತಂದರೆ ಮುಂದೆ ಆಗೋ ಕಾರ್ಯಕ್ರಮಕ್ಕೆ ಅವರೇ ಜವಾಬ್ದಾರರು, ದುರಂತಕ್ಕೂ ಅವರೇ ಜವಾಬ್ದಾರರು.